ಅದು ಸುಲಭ ಅನಿಸುತ್ತೆ, ಅದು ಒಂಚೂರು ಒದ್ದೆಯಾಗಿದೆ ಅಂತ ಅನಿಸುತ್ತೆ, ಅದು ಯಾಕೋ ಒಣಗಿದೆ ಅಂತ ಅನ್ನಿಸ್ತಾ ಇದೆ, ಅದು ಯಾಕೋ ವಿಚಿತ್ರ ಅಂತ ಅನ್ನಿಸ್ತಾ ಇದೆ, ಅದು ರುಚಿ ಅನ್ನಿಸ್ತಾ ಇದೆ, ಅದು ಕಠಿಣ ಅನ್ನಿಸ್ತಾ ಇದೆ, ಅದು ಒಂಥರ ಅನ್ನಿಸ್ತಾ ಇದೆ, ಇದು ನಿಜವಾಗ್ಲೂ ನಂಬಲು ಅಸಾಧ್ಯ ಅಂತ ಅನ್ನಿಸ್ತಾ ಇದೆ. ವೆಲ್ ಫ್ರೆಂಡ್ಸ್, ಈ ರೀತಿ ಅನೇಕ ವಾಕ್ಯಗಳನ್ನು ನಾವು ಕನ್ನಡದಲ್ಲಿ ತುಂಬ ಸುಲಭವಾಗಿ ಮಾತನಾಡ್ತೀವಿ. ಎಸ್, ಹಾಗಾದರೆ ಇದೇ ರೀತಿಯ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಮಾತನಾಡ್ಬೋದು ಅಂತನ್ನೋದ್ರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ 20 ಡೈಲಿ ಯೂಸ್ಡ್ ಇಂಗ್ಲೀಷ್ ಸೆಂಟೆನ್ಸ್ಗಳನ್ನು ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ವೆಲ್ ಫ್ರೆಂಡ್ಸ್, ಐ ಆಮ್ ಮಂಜುನಾಥ್ ಐಜಿ, ತಮಗೆಲ್ಲರಿಗೂ ಇಂದಿನ ವಿಡಿಯೋದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ನೋಡಿ, ನನಗೆ ಹಾಗನ್ಸುತ್ತೆ ಹೀಗನ್ಸುತ್ತೆ ಅಂತೂ ಅನೇಕ ಬಾರಿ ನಾವು ಅನೇಕ ವಾಕ್ಯಗಳನ್ನು ಕನ್ನಡದಲ್ಲಿ ಮಾತನಾಡ್ತಾ ಇರ್ತೀವಿ. ಹಾಗಾದರೆ ಈ ರೀತಿಯ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಮಾತನಾಡ್ಬೋದು ಅಂತನ್ನುವಂತಹ 20 ಸೆಂಟೆನ್ಸ್ಗಳನ್ನು ಇವತ್ತು ನಾನು ನಿಮಗೇನು ಹೇಳ್ಕೊಡ್ತೀನಿ. ಇವುಗಳನ್ನ ಕರೆಕ್ಟಾಗಿ ಕಲಿತು ನೀವು ಅವುಗಳನ್ನು ಬಳಸಿಕೊಂಡಿದ್ದೇ ಆದರೆ ಖಂಡಿತವಾಗ್ಲೂ ನಿಮಗೆ ಇಂಗ್ಲೀಷ್ನಲ್ಲಿ ಮಾತನಾಡುವಾಗ ಈ ವಾಕ್ಯಗಳು ತುಂಬ ಸಹಾಯಕಾರಿ ಆಗಲಿಕ್ಕೆ ಹೋಗ್ತಾ ಇದ್ದಾವೆ. ವೆಲ್ ಫ್ರೆಂಡ್ಸ್, ಹಾಗಾದರೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಇವತ್ತಿನ ಈ ವಿಷಯವನ್ನು ಕಲಿಯೋಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಈ ಕೂಡಲೇ ಇದನ್ನು ಲೈಕ್ ಮಾಡಿ. ವೆಲ್ ಫ್ರೆಂಡ್ಸ್, ಸೊ ದೆನ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ ಫ್ರೆಂಡ್ಸ್, ನಮಗೆ ಆ ರೀತಿ ಅನಿಸುತ್ತೆ ಈ ರೀತಿ ಅಂತ ಅನಿಸುತ್ತೆ ಅಂತಂದು ನಾವು ಏನು ಹೇಳ್ತಾ ಇರ್ತೀವಿ ಅದನ್ನ ಇಂಗ್ಲೀಷ್ನಲ್ಲಿ ನಾವು ಮಾತನಾಡುವಾಗ ಇಲ್ಲಿ ಮೇನಾಗಿ 4 ವರ್ಬ್ಸ್ಗಳು ಯೂಸ್ ಆಗ್ತವೆ. ಓಕೆ, ಅವುಗಳು ಬಂದುಬಿಟ್ಟು ಲುಕ್ ಅಂತಂದು ಬರುತ್ತೆ, 2ನೇದು ಫೀಲ್ ಅಂತಂದು ಬರುತ್ತೆ, 3ನೇದು ಸೌಂಡ್ ಅಂತಂದು ಬರುತ್ತೆ, 4ನೇದು ಟೇಸ್ಟ್ ಅಂತಂದು ಬರುತ್ತೆ. ಸರಿ, ಈಗ ಇವುಗಳು ಯಾವ ರೀತಿಯಾಗಿ ಯೂಸ್ ಆಗ್ತವೆ ಅಂತ ಅನ್ನೋದನ್ನು ಒಂದೊಂದಾಗಿ ನೋಡೋಣ. ಸೊ ಫಸ್ಟ್ ಈಗ ಲುಕ್ ಅಂತಂದು ತೆಗೆದುಕೊಳ್ಳೋಣ. ಓಕೆ, ಫಸ್ಟ್ ವಾಕ್ಯ ನೋಡಿ, ಸುಲಭ ಅನಿಸುತ್ತೆ. ಸುಲಭ ಅನಿಸುತ್ತೆ ಅಂತಂದು ಹೇಳಲಿಕ್ಕೆ ನಾವೀಗ ಲುಕ್ ಅಂತಂದು ತಗೋಬೇಕು. ಅದನ್ನ ಹೇಗೆ ಹೇಳಬೇಕು? ಲುಕ್ಸ್ ಈಸಿ. ಲುಕ್ಸ್ ಈಸಿ. ಈಗ ಇಲ್ಲಿ ಎಸ್ ಅನ್ನು ನಾವು ಆ್ಯಡ್ ಮಾಡಬೇಕಾಗತ್ತೆ. ಎಸ್ ಎದಕ್ಕೆ ಆ್ಯಡ್ ಮಾಡಬೇಕು ಅಂದರೆ ಇದು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನಲ್ಲಿ ಯೂಸ್ ಆಗೋದ್ರಿಂದ ನಾವು ಕ್ರಿಯಾಪದಕ್ಕೆ ಎಸ್ ಅನ್ನೋದನ್ನು ನಾವು ಅಲ್ಲಿ ಹಚ್ಚಬೇಕು. ವಂಡರ್ಫುಲ್. ಸೊ ಈಗ ಯಾವುದೇ ಒಂದು ಕೆಲಸವನ್ನು ನಿಮಗೆ ಕೊಟ್ಟಿರ್ತಾರೆ, ಅದನ್ನ ಮಾಡಲಿಕ್ಕೆ ನಿಮಗೆ ತುಂಬ ಸುಲಭ ಅನಿಸುತ್ತೆ. ಆವಾಗ ನೀವೇನು ಹೇಳ್ತೀರಿ? ಇಟ್ ಲುಕ್ಸ್ ಈಸಿ. ಈ ರೀತಿಯಾಗಿ. ನೆಕ್ಸ್ಟ್ 2ನೇದು ನೋಡಿರಿ, ಸ್ವಚ್ಛ ಅನಿಸುತ್ತೆ. ಈಗ ಯಾವುದೋ ಒಬ್ಬ ಬೇರೆಯವರ ಒಂದು ಮನೆಗೆ ಹೋಗಿದ್ದೀರಿ, ಅವರ ರೂಮನ್ನು ನೋಡ್ತೀರಿ ನೀವು, ಮನೆಯಲ್ಲಿ ರೂಮ್ ತುಂಬ ಕ್ಲೀನ್ ಇಟ್ಟಿರ್ತಾರೆ. ತುಂಬ ಕ್ಲೀನ್ ಅನಿಸುತ್ತೆ ಅಂತೀರಲ್ವಾ, ಆವಾಗ ನಾವು ಹೆಂಗೆ ಹೇಳಬೇಕು? ಸೊ ಲುಕ್ಸ್ ಕ್ಲೀನ್. ಲುಕ್ಸ್ ಕ್ಲೀನ್. ತುಂಬ ಕ್ಲೀನ್ ಅನಿಸುತ್ತೆ, ತುಂಬ ಸ್ವಚ್ಛ ಅನಿಸುತ್ತೆ. ಲುಕ್ಸ್ ಕ್ಲೀನ್. ಯುವರ್ ರೂಮ್ ಲುಕ್ಸ್ ಕ್ಲೀನ್. ಓಕೆ, ಈ ರೀತಿಯಾಗಿ. ನೆಕ್ಸ್ಟ್, ಹಳೆಯದು ಅನಿಸುತ್ತೆ. ಈಗ ನಿಮ್ಮ ಫ್ರೆಂಡ್ ಏನೋ ಒಂದು ನಿಮಗೆ ತೋರಿಸ್ತಾ ಇದ್ದಾರೆ, ಅದನ್ನು ನೋಡಿ ನೀವೇನಂತೀರಿ? ಇದು ನೋಡಿದರೆ ಯಾಕೋ ಹಳೇದಂತಂದು ಅನ್ನಿಸ್ತಾ ಇದೆ ಅಂತೀರಲ್ವಾ. ಸೊ ಅದನ್ನು ಹೇಳಬೇಕಾದ್ರೆ ಇಟ್ ಲುಕ್ಸ್ ಓಲ್ಡ್. ಓಕೆ, ನೆಕ್ಸ್ಟ್, ಹೊಸದಾಗಿದೆ ಅಂತಂದು ಅನಿಸುತ್ತೆ. ಹೊಸದಾಗಿದೆ ಅನಿಸುತ್ತೆ ಯಾವಾಗ ನಾವು ಯೂಸ್ ಮಾಡಬೇಕು? ಈಗ ನಿಮ್ಮ ಒಬ್ಬ ಫ್ರೆಂಡು ಹೊಸ ಬಟ್ಟೆನ ಹಾಕೊಂಬಂದಿದ್ದಾರೆ, ಅದನ್ನು ನೋಡಿದ ತಕ್ಷಣ ನಿಮ್ಗೆ ಅನಿಸುತ್ತೆ ಇವರು ಹೊಸ ಬಟ್ಟೆ ಹಾಕೊಂಬಂದಿದ್ದಾರೆ ಅಂತಂದು. ಅವಾಗ ನೀವೇಂತೀರಿ? ಹೊಸ ಬಟ್ಟೆ ಹಾಕ್ಕೊಂಡಿದ್ದೀರಿ ಅಂತ ಅನಿಸುತ್ತೆ, ಹೌದಾ? ಹೊಸದಾಗಿದೆ ಅಂತ ಅನಿಸುತ್ತೆ. ಸೊ ಯುವರ್ ಡ್ರೆಸ್ ಲುಕ್ಸ್ ನ್ಯೂ. ಈ ರೀತಿಯಾಗಿ ಹೇಳ್ಬೋದು. ನೆಕ್ಸ್ಟ್, ಒದ್ದೆ ಆಗಿದೆ ಅಂತಂದು ಅನಿಸುತ್ತೆ. ಈಗ ಯಾವುದನ್ನೇ ಒಂಚೂರು ನೀವು ನೋಡ್ತೀರಿ, ಅವರು ತೋಯಿಸ್ಕೊಂಡಿರ್ತಾರೆ, ಹೌದಾ? ಅವಾಗ ನೀವೇನಂತೀರಿ? ಅಯ್ಯೋ, ಒದ್ದೆ ಆಗಿದೆ ಅಂತ ಅನಿಸುತ್ತೆ, ನಿಮ್ಮ ಶರ್ಟ್ ಒದ್ದೆ ಆಗಿದೆ ಅಂತ ಅನಿಸುತ್ತೆ. ಶರ್ಟ್ ಲುಕ್ಸ್ ವೆಟ್. ಶರ್ಟ್ ಲುಕ್ಸ್ ವೆಟ್. ಈ ರೀತಿಯಾಗಿ ನಾವು ಹೇಳ್ಬೋದು. ಈ ರೀತಿಯಾಗಿ ನೀವು ನನಗೆ ಅನಿಸುತ್ತೆ ಅಂತನ್ನೋದನ್ನು ಲುಕ್ ಯೂಸ್ ಮಾಡಿ ನಾವು ಹೇಳ್ಬೋದು. ವೆಲ್, ಸರಿ, ಒಂದು ಸತಿ ಹಾಗಾದರೆ ಇವುಗಳನ್ನ ಪ್ರಾಕ್ಟೀಸ್ ಮಾಡೋಣ. ಕಮಾನ್, ಸೇ ವಿತ್ ಮೀ. ಇಟ್ ಲುಕ್ಸ್ ಈಸಿ. ಯುವರ್ ರೂಮ್ ಲುಕ್ಸ್ ಕ್ಲೀನ್. It looks old. It looks very old. Your shirt looks new one. It looks wet. ಸರಿ, ಅರ್ಥ ಆಯ್ತಲ್ವಾ? ಸರಿ, ಈಗ ಹಾಗಾದರೆ ಫೀಲ್ ಅನ್ನುವಂತಹ ಕ್ರಿಯಾಪದವನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ವಾಕ್ಯಗಳನ್ನ ಮಾಡ್ಬೋದು ನೋಡೋಣ. ನೋಡಿ, ಫಸ್ಟ್ ಸೆಂಟೆನ್ಸ್, ಮೃದು ಅನಿಸುತ್ತೆ. ಈಗ ಯಾವುದೇ ಒಂದು ಬಟ್ಟೆನ ನೀವು ಮುಟ್ತೀರಿ, ಮುಟ್ಟಿದ ತಕ್ಷಣ ಅದು ತುಂಬ ಮೃದುವಾಗಿರುತ್ತೆ. ಇದು ತುಂಬ ಮೃದು ಅನಿಸುತ್ತೆ ಅಂತಂದು ಹೇಳಿಕೆ ಇಟ್ ಫೀಲ್ಸ್ ಸಾಫ್ಟ್. ಅಂತಂದು ಹೇಳಬೇಕು.
ಆಮೇಲೆ ಯಾವುದನ್ನು ಮುಟ್ಟಿದಾಗ ಒಂಚೂರು ಗಟ್ಟಿಯಾಗಿರುತ್ತೆ, ಅದನ್ನ ನೀವು ಹೇಳ್ತೀರಿ ಯಾಕೋ ಗಟ್ಟಿಯಾಗಿದೆ ಅಂತ ಅನಿಸುತ್ತೆ ಅಂತ, ತುಂಬ ಗಟ್ಟಿಯಾಗಿದೆ ಅಂತ ಅನಿಸುತ್ತೆ ಅಂತೀರಲ್ವಾ. ಇಟ್ ಫೀಲ್ಸ್ ಹಾರ್ಡ್. ನೆಕ್ಸ್ಟು ಏನೋ ಒಂದು ಮುಟ್ತೀರಿ ನೀವು, ಮುಟ್ಟಿದ ತಕ್ಷಣ ಅಂಟಂಟಾಗಿರುತ್ತೆ, ಯಾಕೋ ಅಂಟಂಟು ಅನ್ನಿಸ್ತಾ ಇದೆ ಅಂತಂತಂದು ಹಿಂಗೆ ಮುಟ್ಟಿದ ತಕ್ಷಣ ಕೈಯೆಲ್ಲ ಅಂಟಾಗ್ತಾ ಇದೆ ನೋಡಿ. ಸೊ ಆ ಸೆಂಟೆನ್ಸ್ ಅಂಟಂಟು ಅನ್ನಿಸುತ್ತೆ ಅಂತಂದು ಹೇಳಿಕೆ ಫೀಲ್ ಸ್ಟಿಕ್ಕಿ, ಇಟ್ ಫೀಲ್ ಸ್ಟಿಕ್ಕಿ ಈ ರೀತಿಯಾಗಿ. ಇಲ್ಲಿ ಸ್ಟಿಕ್ಕಿ ಅಂತಂತಂದರೆ ಅಂಟು. ಓಕೆ, ಸ್ಟಿಕ್ಕರ್ ಅಂತಂದು ಹೇಳ್ತಿರ್ತೀರಿ ನೋಡಿರಿ ನೀವು, ಸ್ಟಿಕ್ಕರ್ ಅಂತಂದು ನೀವು ಕೇಳಿರ್ಬೋದು, ಹೌದಾ? ಸ್ಟಿಕ್ಕರ್ ಅಂತಂದು ಅಂಟಿಸೋದು, ಇಲ್ಲಿ ಸ್ಟಿಕ್ಕಿ ಅಂತಂದು ಬರುತ್ತೆ ಇದು. ನೆಕ್ಸ್ಟ್ ಸಡಿಲು ಅನಿಸುತ್ತೆ. ಈಗ ಯಾವುದೇ ಒಂದು ಬಾಕ್ಸ್ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ, ಅದನ್ನು ಹಿಡಿದ ತಕ್ಷಣ ನೀವೇನಂತೀರಿ, ಯಾಕೋ ಇದು ಸಡ್ಲಾಗಿದೆ ಅಂತಂದು ಅನಿಸುತ್ತೆ. ಸೊ ಈ ರೀತಿ ಅಂತಿರ್ತೀರಲ್ವ, ಇಟ್ ಫೀಲ್ಸ್ ಲೂಸ್, ಫೀಲ್ಸ್ ಲೂಸ್ ಈ ರೀತಿಯಾಗಿ. ನೆಕ್ಸ್ಟು ಯಾವುದೇ ಒಂದು ಬಟ್ಟೆನ ನೀವು ನೋಡ್ತೀರಿ, ಅದು ಒಣಗಿದೆ ಅಂತ ಅನಿಸುತ್ತೆ, ನೀವೇನಂತೀರಿ ಫೀಲ್ಸ್ ಡ್ರೈ, ಫೀಲ್ಸ್ ಡ್ರೈ. ಓಕೆ, ಈ ರೀತಿಯಾಗಿ ಇವುಗಳನ್ನ ನಾವು ಹೇಳಬೇಕು. ಕಮಾನ್ ಸೇ ವಿತ್ ಮೀ ಒನ್ಸ್. ಫೀಲ್ ಸಾಫ್ಟ್, feels hard, feels sticky, feels loose, feels dry. ಓಕೆ, ನಾವು ಈಗ ಹಾಗಾದರೆ ಸೌಂಡ್ ಅನ್ನುವಂತಹ ಕ್ರಿಯಾಪದವನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಮಾತನಾಡ್ಬೋದು ನೋಡೋಣ. ನೋಡಿ, ಫಸ್ಟ್ ಸೆಂಟೆನ್ಸ್ ಅದು ಸುಲಭ ಅನಿಸುತ್ತೆ. ಮುಂಚೆ ಈ ಸೆಂಟೆನ್ಸ್ ನಾವು ನೋಡಿದ್ವಿ, ಅದು ಸುಲಭ ಅನಿಸುತ್ತೆ ಅಂತ ಅನ್ಲಿಕ್ಕೆ ಇಟ್ ಲುಕ್ಸ್ ಈಸಿ ಅಂತಂದು ಹೇಗೆ ಅಂದಿದ್ವಿ, ಹಾಗೆಯೇ ಇಟ್ ಸೌಂಡ್ಸ್ ಈಸಿ ಅಂತಂದು ಹೇಳ್ಬೋದು. ಸೌಂಡ್ಸ್ ಈಸಿ, ಇಟ್ ಸೌಂಡ್ಸ್ ಈಸಿ ಈ ರೀತಿಯಾಗಿ. ಒಂಚೂರು ಕಠಿಣ ಅನಿಸುತ್ತೆ. ಯಾವುದೇ ಒಂದು ಟಾಸ್ಕನ್ನು ನಿಮಗೆ ಮಾಡಲಿಕ್ಕೆ ಕೊಡ್ತಾರೆ, ಅದನ್ನು ನೋಡಿದಾಗ ನಿಮಗೆ ಯಾಕೋ ಒಂಚೂರು ಅದು ಕಷ್ಟ ಅಂತಂದು ಅನಿಸುತ್ತೆ. ಅವಾಗ ನೀವು ಅಂತೀರಿ, ಯಾಕೋ ಒಂಚೂರು ಕಷ್ಟ ಅನಿಸುತ್ತೆ ಈ ಕೆಲಸ ಅಂತಂದು ಅಂತೀರಲ್ವಾ. ಸೊ ಇಟ್ ಸೌಂಡ್ಸ್ ಲಿಟಲ್ ಡಿಫಿಕಲ್ಟ್, ಇಟ್ ಸೌಂಡ್ಸ್ ಲಿಟಲ್ ಡಿಫಿಕಲ್ಟ್. ನೆಕ್ಸ್ಟ್ ಒಳ್ಳೆಯದು ಅನಿಸುತ್ತೆ. ಈಗ ನೋಡಿರಿ, ನೀವು ಏನೋ ಒಂದು ಮಾತನಾಡ್ತಾ ಇರ್ತೀರಿ, ಬಟ್ ನಿಮ್ಮ ಫ್ರೆಂಡ್ ಒಂದು ಸಜೆಷನ್ ಕೊಡ್ತಾರೆ, ಅದು ಹಾಗಲ್ಲ ಮಗ, ಈ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತಂದು. ಅವಾಗ ನೀವೇಂತೀರಿ, ಅದು ಚೆನ್ನಾಗಿರುತ್ತೆ, ದ್ಯಾಟ್ ಸೌಂಡ್ಸ್ ಗುಡ್. ಓಕೆ, ಈ ರೀತಿಯಾಗಿ ಹೇಳ್ಬೋದು. ನೆಕ್ಸ್ಟ್ ವಿಚಿತ್ರ ಅನಿಸುತ್ತೆ. ಈಗ ಏನೋ ಒಂದು ನೀವು ನೋಡ್ತೀರಿ, ನೋಡಿದ ತಕ್ಷಣ ಯಾಕೋ ಒಂಚೂರು ವಿಚಿತ್ರ ಅನಿಸುತ್ತೆ, ಯಾಕೋ ವಿಚಿತ್ರ ಅನಿಸುತ್ತೆ ಈ ರೀತಿ ಹೇಳಲಿಕ್ಕೆ ಸೌಂಡ್ಸ್ ಸ್ಟ್ರೇಂಜ್, ಸೌಂಡ್ಸ್ ಸ್ಟ್ರೇಂಜ್, ಸೌಂಡ್ ಸ್ಟ್ರೇಂಜ್ ಈ ರೀತಿ. ನಂಬಲು ಅಸಾಧ್ಯ ಅನಿಸುತ್ತೆ. ಈಗ ನೀವೊಂದು ಮ್ಯಾಚ್ ನೋಡ್ತಾ ಇದ್ರಿ, ಆ್ಯಕ್ಚುಲಿ ಆ ಮ್ಯಾಚಲ್ಲಿ ಇಂಡಿಯಾ ಗೆಲ್ಲಲಿಕ್ಕೆ ಸಾಧ್ಯನೇ ಇರಲಿಲ್ಲ, ಆದರೆ ಅಸಾಧ್ಯವಾದಂಥ ಗೆಲುವನ್ನು ಸಾಧಿಸ್ತಾರೆ. ಅವಾಗ ನೀವೇನಂತೀರಿ, ಇಟ್ ಸೌಂಡ್ಸ್ ಇನ್ಕ್ರೆಡಿಬಲ್ ವಿನ್, ಇಟ್ ಸೌಂಡ್ಸ್ ಇನ್ಕ್ರೆಡಿಬಲ್ ವಿನ್, ಸೌಂಡ್ಸ್ ಇನ್ಕ್ರೆಡಿಬಲ್ ವಿನ್ ಈ ರೀತಿಯಾಗಿ ನೀವು ಹೇಳ್ಬೋದು. ನೆನಪಿಟ್ಕೊಳ್ಳಿ, ಈ ಎಲ್ಲ ವಾಕ್ಯಗಳು ನೀವು ಹೇಳಬೇಕಾದ್ರೆ ಒಂಚೂರು ಅಲ್ಲಿ ಫೀಲಿಂಗ್ಸ್ ಮತ್ತು ಎಮೋಷನ್ಸ್ಗಳಿಂದ ನೀವು ಹೇಳಬೇಕಾಗತ್ತೆ. ಜಸ್ಟ್ ಅದು ಓದಿದ ಹಾಗೆ ಇರಬಾರ್ದು, ಅಲ್ಲಿ ಎಮೋಷನ್ಸ್ ಆ್ಯಂಡ್ ದೆನ್ ಫೀಲಿಂಗ್ಸ್ ಬರಬೇಕು. ಓಕೆ, ನಾವು ಲೆಟ್ ಅಸ್ ಪ್ರಾಕ್ಟೀಸ್ ದೀಸ್ ಸೆಂಟೆನ್ಸಸ್. ಇಟ್ ಸೌಂಡ್ಸ್ ಈಸಿ. ಓಕೆ, ಇಟ್ ಸೌಂಡ್ಸ್ ಲಿಟಲ್ ಡಿಫಿಕಲ್ಟ್. ಇಟ್ ಸೌಂಡ್ಸ್ ಗುಡ್. ದ್ಯಾಟ್ ಸೌಂಡ್ಸ್ ಗುಡ್. Let's go, that sounds good. Sounds strange, sounds strange, sounds strange. Sounds incredible win, sounds incredible win. ಓಕೆ, ನಾನು ಹೇಗೆ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ ಅದೇ ರೀತಿ ಫೀಲಿಂಗ್ಸ್ ಮತ್ತು ಎಮೋಷನ್ಸ್ಗಳೊಂದಿಗೆ ಇವುಗಳನ್ನ ನೀವು ಮಾತಾಡಬೇಕು. ವೆಲ್ ಫ್ರೆಂಡ್ಸ್, ಇನ್ನು ಟೇಸ್ಟನ್ನು ಬಳಸಿಕೊಂಡು ಯಾವ ರೀತಿ ನಾವು ಅನಿಸುತ್ತೆ ಅನ್ನುವಂಥ ವಾಕ್ಯಗಳನ್ನ ಮಾತಾಡ್ಬೋದು. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಟೇಸ್ಟನ್ನು ನೀವು ಯೂಸ್ ಮಾಡಿದಾಗ ಯಾವುದನ್ನಾದರೂ ತಿಂತಾ ಇರಬೇಕಾದ್ರೆ ರುಚಿ ನೋಡ್ತಾ ಇರ್ತೀರಲ್ವ, ಆವಾಗ ಮಾತ್ರ ಇದನ್ನು ನಾವು ಬಳಸಬೇಕಾಗತ್ತೆ. ಓಕೆ, ಈಗ ನೋಡಿರಿ, ಸ್ವಾದಿಷ್ಟವಾಗಿದೆ ಅನಿಸುತ್ತೆ, ರುಚಿಕರವಾಗಿದೆ ಅಂತ ಅನಿಸುತ್ತೆ ಅಂತಂದು ಹೇಳ್ತಾ ಇರ್ತೀರಲ್ವ, ಅದನ್ನ ಹೇಳಿಕೆ tastes delicious. Wow, it tastes delicious, it's really tastes delicious ಈ ರೀತಿಯಾಗಿ. ನೆಕ್ಸ್ಟ್ ಪರವಾಗಿಲ್ಲ ಅಂತಂದು ಅನಿಸುತ್ತೆ. ಕೆಲವೊಮ್ಮೆ ರುಚಿ ನೋಡ್ಲಿಕ್ಕೆ ನಿಮ್ಗೆ ಕೊಡ್ತಾರೆ, ಅಂತ ತಿಂತೀರಿ, ಅದು ಅಷ್ಟು ಚೆನ್ನಾಗೂ ಇರಲ್ಲ, ಅಷ್ಟು ಕೆಟ್ಟದಾಗೂ ಇರಲ್ಲ, ಪರವಾಗಿಲ್ಲ ಅಂತಂದು ಅನಿಸುತ್ತೆ ಅಂತ ನೀವು ಅಂತಿರ್ತೀರಲ್ಲ, ಇರಲಿ ಪರವಾಗಿಲ್ಲ. ಸೊ ಈ ರೀತಿ ಹೇಳಿಕೆ ಟೇಸ್ಟ್ಸ್ ಓಕೆ, ಟೇಸ್ಟ್ಸ್ ಓಕೆ ಈ ರೀತಿಯಾಗಿ. ನೆಕ್ಸ್ಟ್ ಯಾವುದನ್ನು ನೀವು ತಿಂತೀರಿ, ತಿಂದ ತಕ್ಷಣ ಯಾಕೋ ಅದು, ಈಗ ನಿಮ್ಮ ಮನೆಯಲ್ಲಿ ಹೊಸ ಒಂದು ಡಿಶ್ ಮಾಡಿದ್ದಾರೆ,
ಫಸ್ಟ್ ಟೈಮ್ ಮಾಡಿದ್ದಾರೆ, ಯೂಟ್ಯೂಬಲ್ಲಿ ನೋಡ್ಕೊಂಬಿಟ್ಟು ಹೊಸ ಡಿಶ್ ಮಾಡಿದ್ದಾರೆ. ಅದನ್ನು ನೀವು ನೋಡಿದ ತಕ್ಷಣ ಏನಂತೀರಿ, ಅದನ್ನು ತಿಂದ ತಕ್ಷಣ ಒಂಥರ ಆಗುತ್ತೆ. ಅವಾಗ ನೀವೇನಂತೀರಿ, ಅದನ್ನ ಯಾಕೋ ಒಂಥರ ಹತ್ತಾ ಇದೆ, ಒಂಥರ ಅನ್ನಿಸ್ತಾ ಇದೆ ಅಂತಂದು ಹೇಳ್ತೀರಲ್ವ. ಟೇಸ್ಟ್ ಸ್ಟ್ರೇಂಜ್ ಈ ರೀತಿಯಾಗಿ. ನೆಕ್ಸ್ಟ್ ಕೆಟ್ಟು ಹೋಗಿದೆ ಅಂತಂದು ಅನಿಸುತ್ತೆ. ನೀವು ತಿಂತೀರಿ, ತಿಂದ ತಕ್ಷಣ ಅದು ಕೆಟ್ಟು ಹೋಗಿರುತ್ತೆ. ಅವಾಗ ಟೇಸ್ಟ್ಸ್ ಔಫುಲ್ ಅಂತಂದು ಅನ್ಬೋದು. ಟೇಸ್ಟ್ಸ್ ರಿಯಲಿ ಬ್ಯಾಡ್ ಈ ರೀತಿಯಾಗಿ. ನೆಕ್ಸ್ಟ್ ಸಿಹಿ ಆಗಿದೆ ಅಂತಂದು ಅನಿಸುತ್ತೆ. ನೀವು ತಿಂತೀರಿ, ತುಂಬ ಸಿಹಿ ಇರುತ್ತೆ. ಅವಾಗ ನೀವೇನಂತೀರಿ, ಅದನ್ನ ತಿಂದು ಇಟ್ ಟೇಸ್ಟ್ಸ್ ಸ್ವೀಟ್, ವಾವ್ ಇಟ್ ಟೇಸ್ಟ್ಸ್ ಸ್ವೀಟ್ ಈ ರೀತಿಯಾಗಿ. ಯಾಕೋ ಕಹಿ ಇಟ್ ಟೇಸ್ಟ್ಸ್ ಬಿಟರ್ ಈ ರೀತಿಯಾಗಿ ನೀವು ಹೇಳ್ಬೋದು. ಓಕೆ ಫ್ರೆಂಡ್ಸ್, ಸೊ ಇವು ಅನಿಸುತ್ತೆ ಅನ್ನುವಂತಹ ವಾಕ್ಯಗಳನ್ನು ನಾವು ಯಾವ ರೀತಿಯಾಗಿ ಇಂಗ್ಲೀಷ್ನಲ್ಲಿ ಮಾಡ್ಬೋದು ಅಂತ ಅನ್ನೋದ್ರ ಬಗ್ಗೆ ಈ 20 ವಾಕ್ಯಗಳನ್ನು ನಾನು ನಿಮಗೆ ಏನು ಕಲಿಸಿದ್ದೀನಿ ಇವುಗಳನ್ನ ನೋಟ್ಸ್ ಮಾಡ್ಕೊಳ್ಳಿ. ಆಮೇಲೆ ಜಸ್ಟ್ ಇವುಗಳನ್ನ ಹಾಗೆ ಹೇಳಬಾರ್ದು, ನೀವು ಡಿಫ್ರೆಂಟ್ ಸಂದರ್ಭದಲ್ಲಿ ಡಿಫ್ರೆಂಟಾಗಿ ಯೂಸ್ ಮಾಡಬೇಕಾಗತ್ತೆ. ಈಗ ನೋಡಿ, ನಾನು ಲುಕ್ ಗುಡ್ ಅಂತ ಅನ್ನೋದನ್ನು ಕಲಿಸಿದ್ದೀನಿ, ಹೌದಾ. ಈಗ ಲುಕ್ ಗುಡ್ ಅಂತಂತಂದರೆ ಒಳ್ಳೆಯದಂತಂದು ಅನಿಸುತ್ತೆ ಅಂತ ಅನ್ನೋದನ್ನು ಹೇಗೆ ಬಳಕೆ ಮಾಡಬೇಕು ಅದನ್ನ ನೀವು ತಿಳ್ಕೊಬೇಕು. ನೋಡಿರಿ, ಯು ಲುಕ್ ಗುಡ್ ಟುಡೇ. ನಿಮ್ಮ ನೋಡಿದರೆ ಇವತ್ತು ಚೆನ್ನಾಗಿದ್ದೀರಿ ಅಂತಂದು ಅನಿಸುತ್ತೆ. ಈಗ ಯಾರಿಗೂ ಹುಷಾರಿರಲ್ಲ, ಅವ್ರನ್ನ ಇವತ್ತು ನೋಡ್ತೀರಿ, ನಿಮ್ಮನ್ನು ನೋಡಿದರೆ ಇವತ್ತು ಯಾಕೋ ಹುಷಾರಾಗಿದ್ದೀರಿ ಅಂತಂದು ಅನಿಸುತ್ತೆ, ಪರವಾಗಿಲ್ಲ ಅಂತಂದು. ಯು ಲುಕ್ ಗುಡ್. ಓಕೆ, ಆ್ಯಂಡ್ ದೆನ್ ಅದೇ ರೀತಿ ಇವತ್ತು ಸುಂದರರಾಗಿ ಕಾಣಿಸ್ತಾ ಇದ್ದೀರಿ. ಯು ಲುಕ್ ಹ್ಯಾಂಡ್ಸಮ್ ಟುಡೇ. ಯು ಲುಕ್ ಪ್ರಿಟಿ ಹ್ಯಾಂಡ್ಸಮ್. ಯು ಲುಕ್ ಪ್ರಿಟಿ ಬ್ಯೂಟಿಫುಲ್. ಈ ರೀತಿಯಾಗಿ ನೀವು ಯು ಲುಕ್ ಅನ್ನೋದನ್ನು ಯೂಸ್ ಮಾಡ್ಬೋದು. ಅದೇ ರೀತಿ ಸೌಂಡ್ಸ್ ಅಂತ ಅನ್ನೋದನ್ನು ನಾವು ಯಾವುದಾದ್ರೂ ಒಳ್ಳೆಯ ಐಡಿಯಾ ನಮಗೆ ಸ್ಟ್ರೈಕ್ ಆದಾಗ, ಇಟ್ ಸೌಂಡ್ಸ್ ಗುಡ್ ಐಡಿಯಾ, ಇಟ್ ಸೌಂಡ್ಸ್ ಅ ಗುಡ್ ಐಡಿಯಾ ಈ ರೀತಿಯಾಗಿ ನಾವು ಹೇಳ್ಬೋದು. ಸೊ ಅಂದರೆ ಡಿಫ್ರೆಂಟ್ ಆದಂಥ ಸಂದರ್ಭದಲ್ಲಿ ಈ ವಾಕ್ಯಗಳು ಡಿಫ್ರೆಂಟ್ ಆದಂಥ ಮೀನಿಂಗನ್ನು ಕೊಡ್ತವೆ. ಓಕೆ, ಸೊ ಈ ಎಲ್ಲ ವಿಷಯಗಳನ್ನು ನೋಟ್ಸ್ ಮಾಡಿಕೊಂಡು ನೀವು ಅವುಗಳನ್ನು ಕಲಿತು ಪ್ರಾಕ್ಟೀಸ್ ಮಾಡಿ ನಿಮ್ಮ ದಿನನಿತ್ಯದ ಸಂಭಾಷಣೆಯಲ್ಲಿ ಯೂಸ್ ಮಾಡಿ ಅಂತಂದು ನಾನು ಹೇಳ್ತಾ, ವೆಲ್ ಫ್ರೆಂಡ್ಸ್, ಹಾಗಾದರೆ ಇವತ್ತಿನ ಈ ವಿಡಿಯೋ ಲೆಸನ್ ನಿಮಗೆ ಹೇಗೆ ಅನ್ನಿಸ್ತು ಅಂತಂದು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ನಿಮ್ಮ ಆಪ್ತರಿಗೆ ಮತ್ತು ಪ್ರೀತಿ ಪಾತ್ರರಿಗೆ ಇದನ್ನು ಶೇರ್ ಮಾಡಿ ಅಂತಂದು ಹೇಳ್ತಾ, ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ಟುಡೇಸ್ ಲೆಸನ್. ತಾವೆಲ್ಲರೂ ಪ್ರೀತಿಪೂರ್ವಕವಾಗಿ ಈ ವಿಡಿಯೋನ ಇಲ್ಲಿ ತನಕ ವಾಚ್ ಮಾಡಿದ್ದಕ್ಕೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳಿಗೆ ನೀವು ತೋರಿಸ್ತಾ ಇರುವಂಥ ಪ್ರೀತಿಗೆ ತಮಗೆಲ್ಲರಿಗೂ ಧನ್ಯವಾದಗಳು. ಲೆಟ್ಸ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಬೈ, ಸಿ ಯು ಆ್ಯಂಡ್ ದೆನ್ ಗಾಡ್ ಬ್ಲೆಸ್ ಯು ಆಲ್.